ಎಲ್ರಿಗೂ ನಮಸ್ಕಾರ. ನಾನಿವತ್ತು ಶಿಮ್ಲಾ ಮೆಣಸಿನ್ಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಶಿಮ್ಲಾ ಮೆಣಸಿನ್ಕಾಯಿ ಅಂತಾರೆ, ಕೆಲವು ಕಡೆ ಶಿಮ್ಲಾ ಬಜ್ಜಿ ಅಂತಾರೆ, ಅಥವಾ ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಮಿರ್ಚಿ ಅಂತ ಹೇಳ್ತಾರೆ. ಮೊದಲಿಗೆ ಸ್ವಲ್ಪ ಕಡಲೆ ಹಿಟ್ಟು, ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಜ್ವಾಯಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಇದನ್ನು ಶಿಮ್ಲಾ ಮೆಣಸಿನ್ಕಾಯಿ ಅಂತ ಕರೀತಾರೆ. ನಾರ್ಮಲ್ ಆಗಿ ನಾವು ಅಡುಗೆಗೆ ಉಪಯೋಗಿಸೋ ಮೆಣಸಿನ್ಕಾಯಿ ಬೇರೆ ಥರ ಇರುತ್ತೆ, ಇದನ್ನು ಬಜ್ಜಿಗೆ ಅಂತ ಉಪಯೋಗಿಸ್ತಾರೆ. ಇದು ಜಾಸ್ತಿ ಖಾರ ಇರೋದಿಲ್ಲ. ಇದು ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಂದ್ರೆ ಸುಮ್ಮನೆ ಹಿಟ್ಟು ಅದು ಬಿಟ್ಟು ನಾವು ಎಣ್ಣೆಲಿ ಹಾಕಿದ್ರೆ ಟಪ್ ಅಂತ ಸಿಡಿದು ಬಿಡುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡುವಾಗ ಯಾವಾಗಲೂ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಬೇಕು. ಖಾರ ಜಾಸ್ತಿ ಇರಲಿ ಅಥವಾ ಖಾರ ಬೇಕು ಅಂದರೆ ಅದ್ರ ಒಳಗಡೆ ಇರೋ ಬೀಜನ ತೆಗೆಯೋದೇನು ಬೇಡ, ಹಾಗೆ ಕರಿಬೋದು. ಖಾರ ಬೇಡ ಅಂದರೆ ಈ ರೀತಿ ಒಳಗಡೆ ಇರೋ ಬೀಜನ ನೀಟಾಗಿ ತೆಗೆಯೋದ್ರಿಂದ ಖಾರ ಕಡಿಮೆ ಇರುತ್ತೆ. ನೋಡಿ, ಮೊದಲಿಗೆ ಮೆಣಸಿನ್ಕಾಯ್ದು ತುಂಬು ಕಟ್ ಮಾಡ್ಕೋಬೇಕು, ಆಮೇಲೆ ಮಧ್ಯದಲ್ಲಿ ಅದನ್ನ ಸೀಳಬೇಕು. ಒಂದು ಸ್ಪೂನ್ ಇಂದ ಆದರೆ ಈ ಬೀಜ ನೀಟಾಗಿ ತೆಗಿಯೋಕೆ ಬರುತ್ತೆ. ಸ್ಪೂನಿನ ಸಹಾಯದಿಂದ ನೀಟಾಗಿ ಬೀಜನೆಲ್ಲ ತೆಗಿಬೋದು. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ರೆ ಸಿಡಿಯತ್ತೆ. ಮೆಣಸಿನ್ಕಾಯಿ ಬಜ್ಜಿ ಅಂತಿದ್ದ ಹಾಗೆ ಬಾಯಲ್ಲಿ ನೀರು ಬರುತ್ತೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದರಲ್ಲೂ ಶಿಮ್ಲಾ ಮೆಣಸಿನ್ಕಾಯಿ ಅಂದರೆ ಕೇಳಬೇಕಾ? ಒಂದು ಕಡೆ ಹಿಟ್ಟನ್ನ ಕಲಿಸ್ತಾ ಮೆಣಸಿನ್ಕಾಯಿ ರೆಡಿ ಇಡ್ತಾ, ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ. ಹಿಟ್ಟಿನದ ನೋಡಿ ಈ ಥರ ಇರಬೇಕು. ಹಾಗೆ ಕೊನೆಯಲ್ಲಿ ಚಿಟಿಕೆ ಅಷ್ಟು ಸೋಡಾ ಹಾಕಬೇಕು. 1/4 ಸ್ಪೂನ್ಗಿಂತ ಕಡಿಮೆ ಸೋಡಾ ಜಾಸ್ತಿ ಹಾಕಬಾರ್ದು. ಈ ಸೋಡಾ ಹಾಕಿ ಆದಮೇಲೆ ನಾವು ಎಣ್ಣೆ ಕಾಯೋಕೆ ಇಟ್ಟಿರ್ತೀವಿ ಅಲ್ಲ, ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನ್ ಬಿಸಿ ಎಣ್ಣೆ ಹಾಕಬೇಕು. ಮೆಣಸಿನ್ಕಾಯಿ ಗರಿ ಗರಿಯಾಗಿ ಬರುತ್ತೆ ಅಂತ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಎಣ್ಣೆ ಹಿಡಿಯೋ ಸಾಧ್ಯತೆ ಇದೆ. ನೋಡಿ, ಬಿಸಿ ಎಣ್ಣೆ ಹಾಕಿದ ಮೇಲೆ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ, ಯಾಕೆಂದರೆ ತುಂಬ ಬಿಸಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಹಿಟ್ಟಿನ ಟೆಕ್ಸ್ಚರ್ ಆಲ್ರೆಡಿ ಚೇಂಜ್ ಆಯಿತು. ಬಿಸಿ ಎಣ್ಣೆ ಹಾಕಿದ ತಕ್ಷಣ ಅದರದ್ದು ಟೆಕ್ಸ್ಚರ್ ಚೇಂಜ್ ಆಗಿದೆ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಅದರಲ್ಲಿ ನೀಟಾಗಿ ಅದ್ದಿ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಎಣ್ಣೆಲಿ ಹಾಕಿ ಕರಿಯೋಕ್ಕೂ ಮುಂಚೆ ಸ್ವಲ್ಪ ಹಿಟ್ಟು ಬಿಟ್ಟು ಎಣ್ಣೆ ಸರಿಯಾಗಿ ಕಾದಿದೆನಾ ಇಲ್ಲ ಅಂತ ನೋಡಬೇಕು. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಕೂಡ ಮೆಣಸಿನ್ಕಾಯಿ ಎಣ್ಣೆ ಹಿಡಿಯುತ್ತೆ, ಅಂದರೆ ತಿಂದರೆ ಎಣ್ಣೆ ಥರ ಇರುತ್ತೆ. ನೋಡಿ, ಈಗ ನಾನು ಮೆಣಸಿನ್ಕಾಯಿಗೆ ಹಿಟ್ಟನ್ನ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಸರಿಯಾಗಿ ಕಾದಿದೆ. ಈಗ ಒಂದೊಂದೇ ಮೆಣಸಿನ್ಕಾಯಿನ ಅದರಲ್ಲಿ ಬಿಟ್ಟು ಕರಿತೀನಿ. ಮೆಣಸಿನ್ಕಾಯಿ ಒಂದು 70% ಫ್ರೈ ಆಗಿದೆ ಅಂದ ತಕ್ಷಣ ಅದನ್ನ ತೆಗೆದು ಬಿಡಬೇಕು. ಯಾಕೆಂದರೆ ನಾವು ಇದನ್ನ ಇನ್ನೂ ಒಂದ್ಸಲ ಎಣ್ಣೆಯಲ್ಲಿ ಕರಿತೀವಿ. ಮೊದಲಿಗೆ ಇದು ಒಂದು 70% ಆಗ್ತಿದ್ದ ಹಾಗೆ ನಾನು ಇದನ್ನ ತೆಗೆದಿಟ್ಕೊಳ್ತೀನಿ.
ನೋಡಿ ಈ ರೀತಿ ತೆಗೆದಿಟ್ಕೊಂಡ್ಮೇಲೆ ಮತ್ತೆ 1 ನಿಮಿಷ ಎಣ್ಣೆ ಬಿಸಿ ಆಗೋಕೆ ಬಿಡಬೇಕು. ಹಾಗೆ ಇನ್ನೊಂದು ಟ್ರಿಪ್ ಏನು ಮೆಣಸಿನ್ಕಾಯಿ ಇದೆ ಅದನ್ನು ಹಾಕಕ್ಕೆ ಹೋಗಬಾರ್ದು. 1 ನಿಮಿಷ ಆದಮೇಲೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಆಗ ನಾನು ಇನ್ನೊಂದು ಟ್ರಿಪ್ ಮೆಣಸಿನ್ಕಾಯಿನ ಅದರಲ್ಲಿ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು 60-70% ಬೆಂದ ತಕ್ಷಣವೇ ಹೊರಗಡೆ ತೆಗೆದುಬಿಡಬೇಕು. ನೋಡಿ ಇದು ಇಷ್ಟು ಬೆಂದಿದೆ, ಈಗ ನಾನು ತೆಗೆದಿಡ್ತಾ ಇದ್ದೀನಿ. ಅದೆಲ್ಲದೂ ತೆಗೆದಿಟ್ಟಾದ್ಮೇಲೆ ಈಗ ಫಸ್ಟಿಗೆ ಕರೆದಿಟ್ಟಿದ್ನಲ್ಲ ನಾನು ಮೆಣಸಿನ್ಕಾಯಿ, ಅದನ್ನು ಎಣ್ಣೆ ಬಿಸಿ ಆದಮೇಲೆ ಇನ್ನೊಂದ್ಸಲ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮೆಣಸಿನ್ಕಾಯಿ ಗರಿ ಗರಿಯಾಗಿ ಬರುತ್ತೆ. ತುಂಬ ಕಪ್ಪಾಗೋ ಥರ ಏನು ಕರಿಬಾರ್ದು, ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಕರೆದ್ರೆ ಸಾಕು. ಜಸ್ಟ್ 1 ನಿಮಿಷ ಆ ರೀತಿ ಕರೆದ್ರೆ ಸಾಕು. ನೋಡಿ ಮೆಣಸಿನ್ಕಾಯಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ, ಇದನ್ನು ತೆಗಿತಾ ಇದ್ದೀನಿ. ಇದೇ ಥರನೇ ಸೆಕೆಂಡ್ ಟೈಮ್ ಕರೆದ್ವಲ್ಲ ಮೆಣಸಿನ್ಕಾಯಿ, ಅದನ್ನು ಕೂಡ ಎಣ್ಣೆ ಬಿಸಿ ಆದಮೇಲೆ ಹಾಕಿ ಇದೇ ಥರ ಫ್ರೈ ಮಾಡಬೇಕು. ಶಿಮ್ಲಾ ಮೆಣಸಿನ್ಕಾಯಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮನೇಲಿ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.